ರಾಜ್ಯ ರಾಜಕಾರಣದ ಅಪ್ಡೇಟ್ಗೆ ಬರೋಣ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಮುಖ್ಯಮಂತ್ರಿ ಹುದ್ದೆ ವಿಚಾರದಲ್ಲಿ ಏನಾಗ್ತಾ ಇದೆ, ಸತೀಶ್ ಜಾರಕಿಹೊಳಿ ಅವರಿಂದ ಪ್ಲಾನ್ ಬಿ ರೆಡಿ ಇದೆಯಾ? ಹೈಕಮಾಂಡ್ಗೆ ಸಂದೇಶವನ್ನ ರವಾನಿಸಿದ್ದಾರಾ ಸಚಿವರು? ವೇಟ್ ಅಂಡ್ ವಾಚ್ ಅಂತ ಯಾಕೆ ಹೇಳಿದ್ರು ಸತೀಶ್ ಜಾರಕಿಹೊಳಿ? ಕ್ಲಿಯರ್ ಆಗಿ ಇಲ್ಲ ನಾನು ಸಿಎಂ ಆಗೋದೇ ಇಲ್ಲ ಅಂತ ಹೇಳಲಿಲ್ಲ ಅವರು. ವೇಟ್ ಅಂಡ್ ವಾಚ್ ಅಂತ ಹೇಳಿದ್ರು, ಬಹಳ ಸೂಕ್ಷ್ಮವಾಗಿ ಮಾತನಾಡಿದ್ರು. ಯಾಕೆ ಹಂಗೆ ಹೇಳಿದ್ರು ಸತೀಶ್ ಜಾರಕಿಹೊಳಿ? ಏನ್ ತಂತ್ರ? PWD ಮಿನಿಸ್ಟರ್ ವೇಟ್ ಅಂಡ್ ವಾಚ್ ಅಂತ ಹೇಳಿದ್ದೆ ಯಾಕೆ? ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಸೊ ಹಾಗಾದ್ರೆ ಏನಾಗತ್ತೆ? ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಏನಾದರೂ ರಾಜೀನಾಮೆ ಕೊಡಬೇಕಾಗಿ ಬರುತ್ತಾ? ಅದಕ್ಕೆ ಇವರೆಲ್ಲರೂ ತಯಾರಿ ಮಾಡ್ಕೊಳ್ತಿದ್ದಾರಾ? ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರ ಪ್ಲಾನ್ ಬಿನ ಏನು ಅನ್ನುವಂಥದ್ದು. ಪರಮೇಶ್ವರ್ ಅವರಿಗೆ ವಿರೋಧ ವ್ಯಕ್ತ ಆಗಬಹುದಾ? ಪರಮೇಶ್ವರ್ ಅವರ ಬದಲಾಗಿ ಈಗ ಸತೀಶ್ ಜಾರಕಿಹೊಳಿ ಅವರ ಹೆಸರು ದಟ್ಟವಾಗಿ ಕೇಳಿ ಬರ್ತಾ ಇದೆ. ವೇಟ್ ಅಂಡ್ ವಾಚ್ ಅಂತ ಯಾಕೆ ಹೇಳಿದ್ರು ಸತೀಶ್ ಜಾರಕಿಹೊಳಿ? ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಭೇಟಿಯಾದ್ರು, ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾದ್ರು. ಸೊ ಏನ್ ನಡೀತಾ ಇದೆ ಹಾಗಾದ್ರೆ? ಪ್ಲಾನ್ ಬಿ ರೆಡಿ ಆಗ್ತಾ ಇದೆಯಾ ಸತೀಶ್ ಜಾರಕಿಹೊಳಿ ಅವರ ಪಡಸಾಲೆಯಲ್ಲಿ? ಇಲ್ಲಿ ಹೆಂಗೆ ರೇಸಿ ಖಾಲಿ ಇಲ್ಲ, ಹೆಂಗೆ ರೇಸಿ ಇಲ್ಲೂ ಎಲ್ಲರ ಈಗಾಗಲೇ CM ಇದ್ದಾರೆ. ಸೊ ಅವರೇ ಮುಂದುವರ್ತಾರೆ. ಸಾಕು ಸರಿ ನಾವು ಹೇಳಿದ್ದೀವಿ, ನಮ್ಮ ಮಂತ್ರಿಗಳು ಹೇಳಿದ್ದಾರೆ, ಪಕ್ಷ ಹೇಳಿದೆ, ಹೈಕಮಾಂಡ್ ಹೇಳಿದೆ. ಸೊ ಅದ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ಅದೇನೇ ಇಲ್ವ, ಅದೆಲ್ಲ ಹಳೆದು ಇಲ್ಲ. ಇದ್ದ ಮಂತ್ರಿಯಾಗಿ ಇರ್ತೀವಿ ನಾವು 5 ವರ್ಷ. ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಎಲ್ಲ ಕಡೆ ಮಾಡ್ತಾರೆ. ಈಗ ಅವರವ್ರ ಲೀಡರ್ ಬಂದಾಗ ಘೋಷಣೆ ಕೂಗೋದೇ ಹೊಸದೇನಲ್ಲ. ಆಯಾ ಜಿಲ್ಲೆಯಲ್ಲಿ ಅವರ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ, ಮುಂದಿನ ಪ್ರಧಾನಮಂತ್ರಿ ಕೂಗೋದಿನ ಹೊಸದೇನಲ್ಲ, ಹಳೆದು. ಇಲ್ಲಿ ಹೆಂಗೆ ರೇಸಿ ಖಾಲಿ ಇಲ್ಲ. ಇನ್ನು ಯಾರಾಗ್ತಾರೆ ನೆಕ್ಸ್ಟ್ CM ಅನ್ನುವಂಥ ಆ ಚರ್ಚೆಗೆ ಸಾಹುಕಾರ್ ಸಮರ್ಥನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಆ ಥರ ಏನೂ ಇಲ್ಲ ಅಂತ ಸಚಿವ ಜಾರಕಿಹೊಳಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರೇ ಮುಂದೆಯೂ CM ಆಗಿರ್ತಾರೆ ಅನ್ನೋಂಥದ್ದನ್ನು ಹೇಳಿದ್ದಾರೆ. ಮುಂದಿನ CM ಯಾರು ಅನ್ನೋ ಪ್ರಶ್ನೆನೇ ಉದ್ಭವಿಸಲ್ಲ ಅಂತ ಮೈಸೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಹರಿಯಾಣದಲ್ಲಿ ಕಾಂಗ್ರೆಸ್ಸು ನಿರೀಕ್ಷಿತವಾಗಿ ಖಂಡಿತವಾಗಿ ಸರ್ಕಾರ ಆಗ್ತದೆ ಅಂತ ಭಾಳ ಆಶೆ ಹೊಂದಿದ್ದೀವಿ. ಆದರೆ ಅಲ್ಲಿ ಮತದಾರರು ನಮ್ಮನ್ನು ಕೈ ಹಿಡಿದಿಲ್ಲ. BJP ಮತ್ತೆ ಕೈ ಹಿಡಿದಿದ್ದಾರೆ. ಸೊ 100ಕ್ಕೆ 100 ಗೆಲ್ಲುವಂಥ ವಿಶ್ವಾಸ ಹರಿಯಾಣದಲ್ಲಿತ್ತು. ಆದರೆ ನಮ್ಮದು ಡೌಟ್ಫುಲ್ ಇರೋದು ಜಮ್ಮು ಕಾಶ್ಮೀರದಲ್ಲಿತ್ತು. ಅಲ್ಲಿ ನಾವು ಗೆದ್ದಿದ್ದೀವಿ, ಇಲ್ಲಿ ಸೋತಿದ್ದೀವಿ. ಆದರೆ ಏನು ಮಾಡ್ಲಿಕ್ಕಾಗಲ್ಲ, ಜನರ ತೀರ್ಮಾನ ಅಂತಿಮ. ಗೊತ್ತಿಲ್ಲ, ಅಲ್ಲಿ ಏನು ಲೋಕಲ್ ಆಗಿದೆ ಗೊತ್ತಿಲ್ಲ. ಯಾಕಂದರೆ ಎಲ್ಲ ಸರ್ವೆಗಳು ಕೂಡ ನಮ್ಮ ಪರವಾಗಿದ್ದೀವಿ. ಸೊ ಜನರ ಬಾಯಲ್ಲಿ ಕೂಡ ನಾವು ಗೆಲ್ತೀವಿ ಅಂತಿತ್ತು. ಸೊ ಅಲ್ಲಿ ಸ್ಥಳೀಯ ಏನಾಗಿದೆ ಗೊತ್ತಿಲ್ಲ. ಸ್ಥಳೀಯ ಏನಾದ್ರು ಸಮಸ್ಯೆ ಆಗಿರ್ಬೋದು, ಆಗದೆ ಹೆಂಗೆ ಸಾಧ್ಯ ಇಲ್ಲ. ಇನ್ನು ಅದನ್ನು ಅಲ್ಲಿ ಸ್ಥಳೀಯ ಅಧ್ಯಕ್ಷರು, ಕಾಂಗ್ರೆಸ್ ಕಮಿಟಿ ಅವರು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಯಾಕೆ ಸೋತೀವಿ, ಗೆಲ್ಲುವಂಥ ಅವಕಾಶ ಯಾಕೆ ಹೋಯ್ತು ಅಂತ. ಸೊ ನೋಡೋಣ, ನೋಡೋಣ. ಈಗ ಇಲೆಕ್ಷನ್ ಆಗಿದೆ, ಏನು ಮಾಡ್ಲಿಕ್ಕಾಗಲ್ಲ. 5 ವರ್ಷ ಕಾಯ್ಬೇಕಷ್ಟೇ. ಅದೇ ಆಯಿತು, ನಾವು ಇಲ್ಲಿ ಮಾಡಿದ್ವಿ, ಅವ್ರು ಅಲ್ಲಿ ಉಲ್ಟಾ ಆಯಿತು. ನಾವು ಅಲ್ಲಿ ಗೆದ್ವಿ, ಅವ್ರು ಇಲ್ಲಿ ಗೆದ್ದಿದ್ದಾರೆ. ಸೊ ಅಲ್ಲಿ ಜನರ ನಮಗೆ ಆಶೀರ್ವಾದ ಮಾಡಿದ್ದಾರೆ, ಇಲ್ಲಿ ಜನ ಮತ್ತೆ BJP ಮಾಡಿದ್ದಾರೆ. ನೋಡೋಣ. ಓಕೆ, ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರು ಮೈಸೂರಿನ ಪ್ರವಾಸ ಏನಿದೆ ಅದು ಸಾಕಷ್ಟು ಕುತೂಹಲವನ್ನು ಕೇಳಿಸಿರುವಂಥದ್ದು. ಯಾಕಂದ್ರೆ ಆಪ್ತ ಶಾಸಕರು, ಮಾಜಿ ಶಾಸಕರು ಮತ್ತು ಆಪ್ತರನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೇ ಇದ್ದಾರೆ. ಅದರ ಪ್ರಮುಖ ಉದ್ದೇಶ ಏನು ಅಂತ ಕೇಳ್ತೀವಿ. ಸರ್, ಇವತ್ತಿನ ಮೈಸೂರಿನ ಪ್ರವಾಸ ಸಾಕಷ್ಟು ಕುತೂಹಲ ಕೇಳಿಸಿದೆ. ತಮ್ಮ ಆಪ್ತರನ್ನ ಏನಿಲ್ಲ, ಅದು ದಸರಾ ಉತ್ಸವಕ್ಕೆ ಬಂದಿದ್ದೀವಿ ಮೈಸೂರು ನೋಡ್ಬೇಕಂತ. ಮತ್ತು ಸ್ವಾಭಾವಿಕವಾಗಿ ನಮ್ಮ ಶಾಸಕರು ಭೇಟಿ ಆಗ್ಲಿಕ್ಕೆ, ಅವ್ರು ಬಿಟ್ಟು ಬೇರೆ ಭೇಟಿ ಆಗ್ಲಿಕ್ಕೆ ಆಗೋಲ್ಲ. ಮಾಜಿ ಶಾಸಕರಿದ್ದಾರೆ, ನಮ್ಮ ಕಾರ್ಯಕರ್ತರಿದ್ದಾರೆ, ಅಧ್ಯಕ್ಷರಿದ್ದಾರೆ. ಸೊ ಅವ್ರು ಭೇಟಿ ಆಗಬೇಕು ಅಷ್ಟೇ. ಅದನ್ನು ಜೊತೆಗೆ ಉತ್ಸವ ನೋಡ್ಲಿಕ್ಕೆ ಬಂದಿದ್ದೇನೆ. ಸರ್, CM ರಾಜೀನಾಮೆ ವಿಚಾರ ನಾನೇನು ಕೇಳಲ್ಲ ಸರ್, ಸಾಕಷ್ಟು ಸಲ ಸ್ಪಷ್ಟನೆ ಕೊಟ್ಟಿದ್ದೀರಿ. ಆದರೆ ಸರ್, ಒಂದು ವಿಚಾರ, ಆದ ರೀತಿಯಾದಂತಹ ಸಂದರ್ಭ ಬಂದ್ರೆ ತಾವು ರೆಡಿ ಇರಿ ಅಂತ ಸ್ವತಃ ಸಿದ್ದರಾಮಯ್ಯ ಹೇಳಿದ್ದಾರೆ ಅನ್ನುವಂಥ ಮಾತು ಸಾರ್ವಜನಿಕ ವಲಯದಲ್ಲಿ ಓಡಾಡ್ತಿದೆ ಸರ್. ಅಂತ ಹೇಳುವಂಥ ಪ್ರಶ್ನೆ ಬರೋದಿಲ್ಲ. ಅವರೇ ಇರ್ತಾರೆ ಅಂತ ಹೇಳಿದೀವಿ. ಸಿದ್ದರಾಮಯ್ಯ ಅವರ ಮುಂದುವರಿತಾರೆ ಮುಖ್ಯಮಂತ್ರಿ ಆಗಿ. ಸೊ ಬದಲಾವಣೆ ಪ್ರಶ್ನೆ ಇಲ್ಲ, ಅವರೇ ಇರ್ತಾರೆ. ಮೈಸೂರಿನಲ್ಲಿ ತಮಗೆ ಸಿಗ್ತಿರ್ತಕ್ಕಂತಹ ವೆಲ್ಕಮ್ our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವು ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ.
ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡ್ದ ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ನಮ್ಮ ಪುಣ್ಯ ಜನ ನಾನು ಚೋಟ ಮಾಡ್ತಿದ್ದೆ. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.